ನಮಸ್ಕಾರ ರೀ ಎಲ್ಲರಿಗೂ. ಒಂದು ಪ್ಲಾಟ್ ವಿಸಿಟ್ ಕೈ ಇವತ್ತು ಬಂದೀನಿ. ಈ ಪ್ಲಾಟ್ ಒಳಗ ಟೋಟಲ್ ಆಗಿ ಎಷ್ಟು ಹೊರೈಟಿ ಅದಾವಪ್ಪ ಅಂದ್ರ 4 ಹೊರೈಟಿ ಅದಾವು. ಯಾವ್ಯಾವತ್ತು ಹೇಳ್ತೀನಿ, ವಿಡಿಯೋ ಲಾಸ್ಟ್ ತಕ ನೋಡ್ರಿ. ಹಂಗ ಯೂಸ್ಫುಲ್ ಇದ್ರೆ ರೈತರಿಗೆ ಇದು ವಿಡಿಯೋನ ಶೇರ್ ಮಾಡ್ರಿ. ವಿಡಿಯೋ ಲಾಸ್ಟ್ ತಕ ನೋಡೋದು ಮರಿಬೇಡಿ, ಸ್ಕಿಪ್ ಮಾಡಬೇಡ್ರಿ. ಈಗ ಐತಿ ಮಂಡ್ಯ 517. ನಿಮ್ಗೆ ಆಲ್ರೆಡಿ ನಾನು ಹೋದ ವಿಡಿಯೋ ಒಳಗೆ ಎಲ್ಲತ್ತೊಳಗೆ ನೀವು ಮಂಡ್ಯ ಯಾವ ರೀತಿಯಾಗಿ ಬಂದಿರ್ತದ ಮಂಡ್ಯನ ನೋಡಿರಿ. ಇದೈತಿ 265 2 ಹೊರೈಟಿ. ಇದು ಮಂಡ್ಯ, ಇದು 265 265. ಆಮೇಲೆ ಆ ಸೈಡ SNK 13 374 ಐತಿ. ಆಮೇಲೆ ಜಪಾನ್ ಹೊರೈಟಿ ಕೆಲವೊಂದ್ ಜನ ಕೇಳತ್ತೀರಿ ಜಪಾನ್ ಹೊರೈಟಿ ಹೆಂಗ್ ಬರ್ತೈತಿ ಏನಿಲ್ಲ ಅಂತೇಳಿ. ಸೊ ಈ ಮಣ್ಣಿಗೆ ನಡೆಯೋಕ್ಕಿಂತ ಇದ ಪೂರ್ಣಿಗೆ ನಾನ್ ನಿತ್ತದ ಪೂರಾ ಸೌಳ್ ಮಣ್ಣ ಬಾದ ಮಣ್ಣ. ಈ ರೈತರ ಯಾವ ರೀತಿಯಾಗಿ ಬೆಳೆದಾರಪ್ಪ ಅಂದ್ರ ಇದಕ್ಕ ರಾಸಾಯನಿಕ ಯಾವಾಗೂ ಜಾಸ್ತಿ ಯೂಸ್ ಮಾಡಿಲ್ಲ. ಅವ್ರ ಬರೀ ಒನ್ ಟೈಮ್ ಏನ್ರಿ ಗೊಬ್ಬರ ಕೊಟ್ಟಾರು. ಬಟ್ ಇವ್ರು ಕೊಡುವಂತ ಗೊಬ್ಬರ ಯಾವ ರೀತಿಯಾಗ ಟೈಪ್ ದಾಗ ಕೊಡ್ತಾರಂದ್ರ, ನಾವೆಲ್ಲ ಗ್ರಾನ್ಯುವಲ್ಸ್ ಮಣ್ಣ ಹೋಗದ ಮ್ಯಾ ಹೋಗದ ವೇಸ್ಟ್ ಮಾಡ್ರ. ಇವ್ರ ಕಡಿಮೆ ಕ್ವಾಂಟಿಟಿ ಕೊಟ್ರು ನೀರ್ನ್ಯಾಗ ಕೊಟ್ಟ 100% ಅವ್ರಿಗೆ ಶಿವಂಗ ಮಾಡ್ತಾರು. ಆಮೇಲೆ ಇವ್ರು ಮಾಡುವಂತ ಪ್ರಯೋಗಗಳ ಯಾವ್ಯಾವ ಅಂತ ಹೇಳಿ ನೆಕ್ಸ್ಟ್ ಈಗ ಸದ್ಯ ಈ ಪ್ಲಾಟಿಗೆ ನೀರ್ ಸ್ಟಾರ್ಟ್ ಐತಿ. ಮತ್ತೆ ಇದ್ರೊಳಗ 2 ಔಷಧಗಳನ್ನ ಅವ್ರ ಮಿಕ್ಸ್ ಮಾಡಿ ಬಿಡತ್ತಾರು. ಅವು ಜೈವಿಕ ಅದಾವು, ಮತ್ತೆ ಅವ್ರು ಓನ್ ರೆಡಿ ಮಾಡಿದಂತ ಅದಾವು. ಮತ್ತೆ ಅವೇನದಾವಂತ ಅಂದ್ರ ನೀವು ಕೊಟ್ಟಂತ ರಾಸಾಯನಿಕ ಆಗ್ಲಿ ಜೈವಿಕ ಆಗ್ಲಿ ಎಲ್ಲಾ ಔಷಧಗಳನ್ನ 100% ಆಗಿ ನಿಮ್ ಕಬ್ಬಿಗೆ ಹತ್ತುವಂತ ಔಷಧನ ರೆಡಿ ಮಾಡ್ತಾರು, ಮನ್ಯಾಗ ರೆಡಿ ಮಾಡ್ಕೋತಾರು. ಅವ್ರ ವಿಡಿಯೋದಾಗ ಬರಾತಿಲ್ಲ, ಬಟ್ ಅವ್ರ ಬದ್ಲಿ ನಿಮ್ಗೆ ಎಲ್ಲಾನು ಎಕ್ಸ್ಪ್ಲೇನ್ ನಾ ಮಾಡ್ತೀನಿ. ಈಗ ಇದು ಮಂಡ್ಯ ಐತಿ ಹೊರೈಟಿ. ಇದು ನೋಡ್ಬೋದು ಪ್ಲಾಂಟೇಶನ್ ಸೇಮ್ ನವೆಂಬರ್ ಪ್ಲಾಂಟೇಶನ್ ಐತಲ್ರಿ, ನವೆಂಬರ್ ಪ್ಲಾಂಟೇಶನ್ ಐತಿ. ಈಗ ಎಷ್ಟು ಗಣಿಕೆ ಇದಾವ ಅಂದ್ರ 1 2 3 4 5 6 7 8 9 10 ಗಣಿಕೆ ಕಬ್ಬು ಐತಿ. ಈಗ ನವೆಂಬರ್ ಎಂಡ್ ಪ್ಲಾಂಟೇಶನ್ ಐತಿ. ಮೇ ಬಿ ಈಗ ಪ್ಲಾಂಟೇಶನ್ ಆಗಿ ಬಹಳ ಅಂದ್ರ ಒಂದು 6 ತಿಂಗಳು ಸರಾಸರಿ ಆಗಕ್ ಬಂದೈತಿ. ಆದ್ರ ಗ್ರೋತ್ ಫುಲ್ ಸ್ಪೀಡ್ ಐತಿ. ಮರಿ ನೋಡ್ಬೋದು ಒಂದ್ ಗಡ್ಡಿಗೆ ಮರಿ ಎಷ್ಟ ಅದಾವ ಅಂದ್ರ 1 2 3 4 5 6 7 8 9 10 11 12 13 14 ಮರಿ ಅದಾವು. ಆಮೇಲೆ ಈ ಸೈಡ್ ಅಂತೂ ಪಾಸಸ್ಟ್ ಅಂತೂ ಜಾಸ್ತಿ ಹೇಳಕ್ ಹೋಗಿಲ್ಲ, ಯಾಕಂದ್ರೆ ಪಾಸಸ್ಟ್ ಎಲ್ಲಾರು ಬೆಳಿತೀರಿ. ಪಾಸಸ್ಟ್ ಒಳಗ ಗಣಿಕೆ ನೋಡ್ಬೋದು, ಗಣಿಕೆ ಸೈಜ್ ಯಾವ ರೀತಿಯಾಗಿ ಐತಿ ಅಂತೇಳಿ. ಮತ್ತ ಇವ್ರಿಗೆ ಎಲ್ಲಾರು ಯೂಸ್ ಮಾಡುವಟ್ಟ ರಾಸಾಯನಿಕನ ಯೂಸ್ ಮಾಡಂಗಿಲ್ಲ, ರಾಸಾಯನಿಕ ಬಹಳ ಕಡಿಮೆ. ಮತ್ತು ಓನ್ ಎಕ್ಸ್ಪೀರಿಯನ್ಸ್, ಓನ್ ಔಷಧ ರೆಡಿ ಮಾಡೋದು ಹೆಚ್ಚ. ಏನೇನ್ ರೆಡಿ ಮಾಡ್ತಾರೋ ಏನಿಲ್ಲ ಅಂತ ವಿಡಿಯೋದಾಗ ಮುಂದೆ ಹೇಳ್ಕೊತ ಹೋಗ್ತೀನಿ. ಸೊ ಈಗ ಸದ್ಯ ಇವ ಮಂಡ್ಯ ಹೊರೈಟಿ ನೋಡಿರಿ, ಪಾಸಸ್ಟ್ ನೋಡಿರಿ. ಇನ್ನು ಒಂದು ಜಪಾನ, ಆಮೇಲೆ ಒಂದು SNK 13 374 ಇವೆರಡು ಹೊರೈಟಿಗಳ ಬಗ್ಗೆ ಹೇಳ್ತೇನೆ. ಆಮೇಲೆ ಈ ಮಣ್ಣು ಯಾವ್ದೈತಿ ಮತ್ತೆ ಈ ಮಣ್ಣಿಗೆ ಯಾವ ಹೊರೈಟಿ ನಡೀತೈತಿ ಅಂತ ನೀವು ಡಿಸೈಡ್ ಮಾಡ್ರಿ. ಸೊ ಬರೀ ನೋಡೋಣ ಅಂತ ಹೇಳಿ. ಈಗ ಆ ಸೈಡ್ ಏನ್ ನೋಡ್ರಿಲ್ಲ, ಹೊರೈಟಿ 2 ನೋಡ್ರಿ. ಯಾವ್ದಪ್ಪ ಅಂದ್ರ ಪಾಸಷ್ಟ ಮತ್ತ ಮಂಡ್ಯ, ಅವೆರಡು ಹೊರೈಟಿನ ನೋಡ್ರಿ. ಈಗ ನೀವು ನೋಡತ್ತಿದ್ ಏನಪ್ಪಾ ಅಂದ್ರ ಇಲ್ಲಿ SNK 13 374 ಐತಿ. ಯಾವ ರೀತಿಯಾಗಿ ಮರಿನೂ ಅದಾವು. ಮತ್ತ ಮರಿ ಅಲ್ದ ಇಲ್ಲಿ ನೋಡ್ರಿ ಕಬ್ಬಿನ ಸೈಜ ಇದೇನಿತ್ರಲ್ಲ ನಮ್ ಕೈಯ ಇಷ್ಟು ಹಿಡಿಯುವಂತ ಸೈಜ್ ಬಂದೈತಿ. ಸೊ ಹಂಗ ನೀವು ನೋಡ್ಕೊಂತ ಬರ್ರಿ ಯಾವ ರೀತಿಯಾಗಿ ಕಬ್ಬ ಇಲ್ಲಿ ಬಂದೈತಿ ಅಂತ ಹೇಳಿ. SNK ಇಲ್ಲಿ ನೋಡ್ರಿ, ಈ SNK ಈ ರೀತಿಯಾಗಿ ನೀವು ರಾಸಾಯನಿಕ ಯೂಸ್ ಮಾಡಿದ್ರೆ ಸೈಜ್ ಬರ್ತೈತಿ ಗೊತ್ತಿಲ್ಲ. ಬಟ್ ಇವ್ರದ್ದು ಓನ್ ಎಕ್ಸ್ಪೀರಿಯನ್ಸ್, ಆಮೇಲೆ ಓನ್ ಔಷಧ ರೆಡಿ ಮಾಡೋದ್ರಿಂದ ಈಗ ನೋಡ್ರಿ ಕರೆಕ್ಟ್ ಆಗಿ ಇಷ್ಟೇನಿತ್ರಲ್ಲ ಇಷ್ಟು ಕೈಯಾಗ ಸೈಜ್ ಕಬ್ಬು ಹಿಡಿದೈತಿ. ಈ ಕಬ್ಬನ ಲಾಸ್ಟ್ ಹೋಗೋ ಟೈಮ್ಕ ನಿಮ್ಗೆ ವೇಟ್ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ವೇಟ್ ಮಾಡಿಸಿರ್ತಾರ ಅಂತೇಳಿ. ಸೊ ಇದೈತ್ರಿ SNK 13 374. ಇನ್ನ ನೆಕ್ಸ್ಟ್ ನಿಮಗ್ ಬರ್ತೈತಿ ಜಪಾನ್ ತಳಿನೂ ಇಲ್ಲೇ ಐತಿ, ಬರೀ ತೋರ್ಸು. ಇದೇನಿತ್ರಲ್ಲ ಈ ಸದ್ಯ ನೀವು ನೋಡತ್ತಿರ್ಲ ಈಗ ಜಪಾನ್ ಹೊರೈಟಿ. ಬಟ್ ನನಗೇನು ಇದು ಲೈಕ್ ಆಗಲಿಲ್ಲ, ಯಾಕಪ್ಪ ಅಂದ್ರೆ ಇತರ ಬೆಳವಣಿಗೂ ಅಷ್ಟಿಲ್ಲ. ಯಾಕಂದ್ರೆ ಇವೆಲ್ಲ ಪ್ಲಾಟ್ ಏನದವ್ರಲ್ಲ ಇವ್ ನೋಡ್ರಿ, SNK ಆಗ್ಲಿ ಪಾಸಸ್ಟ್ ಆಗ್ಲಿ ಮಂಡ್ಯ ಆಗ್ಲಿ 6 ತಿಂಗಳದಾಗ 10 ಗಣಿಕೆ ಸರಾಸರಿ ಬಂದವು. ಈ ಕಬ್ಬ 6 ತಿಂಗಳಾಗ ಬಾಳ ಅಂದ್ರ 1 2 3 4 5 6 ಗಣಿಕೆ ಅದಾರ ಒಟ್ಟ. ಮತ್ತ ಯಾವ್ದೋ ರೀತಿಯಾಗಿ ಕಬ್ಬಿನ ಸೈಜು ದೊಡ್ಡದಿಲ್ಲ, ಈ ಹೊರೈಟಿ ನಡೆಯಂಗಿಲ್ಲ. ಸೊ ಜಸ್ಟ್ ಅವ್ರು ಒಂದು ಟ್ರಯಲ್ ಮಾಡ್ಬೇಕು ಅಂತೇಳಿ ಹಚ್ಚಾರು. ಬಟ್ ಅವ್ರಿಗೆ ಇಷ್ಟ ಆದ ಮಂಡ್ಯ, ಆಮೇಲೆ ಪಾಸಷ್ಟ, ಆಮೇಲೆ 13 374 SNK ಅದ. ಇವು ಹೊರೈಟಿ ಒಳ ಅವ್ರಿಗೆ ಲೈಕ್ ಆಗೈತಿ. ಮತ್ತೆ ನನಗೂ ಪ್ಲಾಟ್ ವಿಸಿಟ್ ಮಾಡಿದ ಖುಷಿ ಏನಪ್ಪಾ ಅಂದ್ರ ಇವ್ರ ಯಾವ್ದೇ ರೀತಿ ರಾಸಾಯನಿಕಗಳನ್ನ ನಾವು ಏನ್ ಒಗಿತಿರ್ಲ ಮಣ್ಣಾಗ ಆ ರೀತಿ ಒಗಿಯಲ್ದ ಬರೀ ಲಿಕ್ವಿಡ್ ಫಾರ್ಮ್ ದಾಗ ಬಿಟ್ಟ ಈ ರೀತಿಯಾಗಿ ಕಬ್ಬ ಬೆಳೆದಾರಂದ್ರ ನೀವು ನೋಡ್ಬೋದು. ಎಲ್ಲಾ ಕಡೆ ನೋಡ್ರು ಕಬ್ಬಿನ ಗಣಿಕೆ ಉದ್ದದಾವು, ಆಮೇಲೆ ಗಣಿಕೆ ಸೈಜ್ನು ಮಟ್ಟದಾವು. ಮತ್ತೆ ಈಗ ನೀರ್ ಸ್ಟಾರ್ಟ್ ಐತಲ್ಲ ಇದ್ರೊಳಗ ಔಷಧ ಆಲ್ರೆಡಿ ಬರಾತೈತಿ. ಆ ಔಷಧ ಯಾವ್ದ ಏನಿಲ್ಲ ಅಂತ ನಿಮಗ್ ತೋರಿಸ್ತೀನಿ. ಸೊ ಇದ್ರೊಳಗ ಮತ್ತೊಂದ್ ಏನ್ ಹೇಳ್ಬೇಕಾಗಿತ್ತಂದ್ರ ಈಗ ಮಣ್ಣ ಪೂರ್ತಿ ಸೌಳಾಗೈತಿ, ಆಮೇಲೆ ಮಣ್ಣ ಅಷ್ಟು ಚಲೋ ಇಲ್ಲ. ಬಟ್ ಏನೋ ಒಂದು ಹೊಳಿ ನೀರ್ ಐತಿ, ಔಷಧ ಬಿಡಾಕ ಅನುಕೂಲ ಐತಿ. ಅಂದ್ರೆ ಬ್ಯಾರೊಳಗ ಅವ್ರು ಬಿಡ್ತಾರೋ, ಅನುಕೂಲ ಮಾಡ್ಕೊಂಡಾರು. ಈಗ ಸೌಳ್ ನೆಲಕ್ಕ 3 ಹೊರೈಟಿಗಳಂತೂ ಈಗ ಚಂದ ಮಸ್ತ್ ಬಂದವು. ಇದು ಜಪಾನ್ ತಳಿ ನಡೆಯಂಗಿಲ್ಲ. ನೀವು ಸೌಳ್ ಭೂಮಿ ಹತ್ತವ್ರಿದ್ರ ಮತ್ತೆ ನೀರ್ ಕಡಿಮೆ ಇತ್ತಂದ್ರೆ ಯಾವ ಹೊರೈಟಿ ಹತ್ಬೇಕಂದ್ರ ನೀವು ಮಂಡ್ಯನ ಹಚ್ಚ್ರಿ, ಪಾಸಸ್ಟ್ ಹಚ್ಚ್ರಿ 265. ಆಮೇಲೆ SNK 13 374 ಅಂತೂ ಹೈಲಿ ರೆಕಮೆಂಡ್ ಮಾಡ್ತೇನೆ ಈಗ ಸದ್ಯ ಪ್ಲಾಂಟೇಶನ್ ಮಾಡೋರಿಗೆ. ಯಾಕಪ್ಪ ಅಂದ್ರ ಪ್ಲಾಟ್ ನಿಯರ್ ಬೈ ನಾನು ಬಂದ್ ಸ್ವತಃ ಕಣ್ಲೆ ನೋಡಿದಾಗ ಈ ರೀತಿಯಾಗಿ ಬೆಳವಣಿಗೆ SNK ಬಂದತ್ತಂದ್ರ
ನೀವು ಆರಾಮಾಗಿ 1 ವರ್ಷ ಒಳಗ ಹೈಯೆಸ್ಟ್ ಇಳುವರಿನ SNP ಒಳಗೆ ಪಡ್ಕೋಬಹುದು. ಒಂದು ಮೇಂಟೆನೆನ್ಸ್ ಕಡಿಮೆ ಐತಿ, ಬಟ್ ಒಂದು ರೋಗ ಪೊಕ್ ಬೋಯಿಂಗ್ ಒಂದು ರೋಗ ಬರ್ತೈತಿ. ಆ ರೋಗನ ನೀವು ಕಂಟ್ರೋಲ್ ಮಾಡಿದ್ದ ಆದ್ರೆ ನಿಮ್ ಕಬ್ಬು ಹೈಯೆಸ್ಟ್ ಕಡಿಮೆ ಮೇಂಟೆನೆನ್ಸ್ ಒಳಗ ಚಲೋ ಇಳುವರಿ ಬರ್ತೈತಿ. ಸೊ ಇನ್ನು ನೆಕ್ಸ್ಟ್ ಇದಕ್ಕೆ ಯಾವ ಔಷಧ ಬಿಡಾತಿರ್ಲ ಆ ಔಷಧನ ನಿಮ್ಗೆ ತೋರಿಸ್ತೀನಿ. ವಿಡಿಯೋ ಲಾಸ್ಟ್ ತನಕ ನೋಡ್ರಿ. ಆ ಔಷಧನ ನೀವು ಟ್ರೈ ಮಾಡ್ರಿ. ನೀವು ಕೊಟ್ಟಂತ ಗೊಬ್ಬರ 100% ನಿಮ್ ಹೊಲಕ್ಕ ಸಿಗ್ತೈತಿ. ಸೊ ಇಷ್ಟೋ ಮಟ್ಟ ನೀವೇನ್ ನೋಡ್ರಲ್ಲ ಅಲ್ಲಿ ತನಕ ಪ್ಲಾಟ್ಗಳು ಈಗ ನೋಡ್ಕೊತ ಬಂದಿರಲ್ಲ ನಾಲ್ಕು ವೆರೈಟಿಗೆ, ಅದಕ್ಕ ಇಲ್ಲಿಂದನ ಔಷಧ ಸಪ್ಲೈ ಆಗ್ಲೈತಿ ಮೇನ್ ಕಾವಲಿ ಒಳಗ. ಇವೆರಡು ಬ್ಯಾರಲ್ದಾಗ 2 ವೆರೈಟಿ ಔಷಧ ಅದಾವು, ಮತ್ತೆ 2 ಜೈವಿಕನ ಅದಾವು, ಯಾವ್ದು ರಾಸಾಯನಿಕ ಇಲ್ಲಿದ. ಇದೇನಿತ್ರಲ್ಲ ಸ್ಲರಿ ಐತಿ. ಇದ್ರೊಳಗೆ ಏನೇನ್ ಕಂಟೆಂಟ್ ಮಿಕ್ಸ್ ಮಾಡಾರೋ ಏನಿಲ್ಲ ಅಂತೇಳಿ ಬರುವಂತ ವಿಡಿಯೋ ಒಳಗೆ ನಿಮ್ಗೆ ಹೇಳ್ತೀನಿ. ಯಾಕಂದ್ರೆ ಈ ವಿಡಿಯೋ ಒಳಗ ಸಸ್ಪೆನ್ಸ್ ಇಡ್ತೀನಿ. ಈ ಸ್ಲರಿ ಏನೇನ್ರಲ್ಲಿ ಮಾಡ್ಯಾರೋ ಏನೇನಿಲ್ಲ ಅಂತೇಳಿ ಮುಂದೆ ಬರೋ ವಿಡಿಯೋ ನೋಡಾಕ ನನ್ನ ಅಕೌಂಟ್ ನ ಫಾಲೋ ಮಾಡ್ಕೊರಿ, ಆಮೇಲೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದ್ರೊಳಗ ಜೈವಿಕ ರೀತಿಯಾಗಿ ಒಂದು ಸ್ಲರಿನ ರೆಡಿ ಮಾಡಿ ಬಿಟ್ಟರು. ಯಾವ ರೀತಿಯಾಗಿ ನಿರ್ಣಯ ಹೊಂಟಿರುತ್ತೆ ನೀವು ನೋಡ್ಬೋದು. ಈಗ ಇದ್ರೊಳಗೆ ಏನೈತಿರಲ್ಲ ಹ್ಯೂಮಿಕಾ ಮತ್ತೆ ಫುಲ್ವಿಕಾ, ಇದಂತೂ ನಿಮ್ಗೆ ನಾ ಪ್ರತಿ ಸಲ ಹೇಳ್ಕೊತ ಬರ್ತೀನಿ. ಎವ್ರಿ ಮಂತ್ ನೀವು ಬಿಡ್ರಿ 1 kg ಅಂತೇಳಿ. ಸೊ ಹ್ಯೂಮಿಕಾ ಫುಲ್ವಿಕಾ ಈ ಬ್ಯಾರಲ್ ಒಳಗೆ ಐತಿ. ಇದರೊಳಗ ಸಸ್ಪೆನ್ಸ್ ಔಷಧ ಐತಿ, ಅದನ್ನ ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ. ಸೊ ಈ ರೀತಿಯಾಗಿ ನೀವು ಹಾಯು ನೀರೊಳಗೆ ಬಿಡ ಅಂತ ಹೇಳ್ತೀನಿ. ಹಾಯು ನೀರೊಳಗೆ ಯಾವ ರೀತಿ ಬಿಡ್ಬೇಕಂತ ಬಹಳ ಜನ ಡೌಟ್ ಇತ್ತು, ಕೇಳತ್ತೀರಿ. ಈ ರೀತಿ 2 ಬ್ಯಾರಲ್ಗೆ ಇವರ ಡ್ರಿಪ್ ಪೈಪ್ ನ ಹಾಕೊಂಡ ಚಾವಿ ಮಾಡ್ಕೊಂಡ ಎಷ್ಟು ಬೇಕಲ್ಲ ಸೆಟ್ ಇಟ್ಟ 1 ಎಕರೆಗೆ ಹೋಗುವಂಗ ಔಷಧನ ಇಟ್ಟಾರು. ಮತ್ತೆ ಇವ್ರು ಔಷಧ ಬಿಡೋ ಪದ್ಧತಿ ಹೆಂಗೈತೆ ಅಂದ್ರೆ ಎಲ್ಲಾ ಸಾಲಿಗೆ ಔಷಧ ಬಿಡಂಗಿಲ್ಲ, 1 ಸಾಲ್ ಬಿಟ್ಟು 1 ಸಾಲ ಔಷಧ ಬಿಡ್ತಾರು. ಅದ ಫುಲ್ ಔಷಧ ಎಲ್ಲಾ ಹೊಲ ಎಲ್ಲಾನು ಆಗ್ತೈತಿ, ಬೇರಿಗೆ ತಗೋತೈತಿ. ಪ್ರತಿಯೊಂದು ಸಾಲ್ಕ ಬಿಟ್ಟ ಮತ್ತ ಹೊಲ ದಾಟಿ ನೀರ್ ಹೊರಗೆ ಹೋಗಂಗ ಈ ರೀತಿಯಾಗಿ ವೇಸ್ಟ್ ನ ಮಾಡ್ಬೇಡ್ರಿ. ಹೋಪ್ ವಿಡಿಯೋ ಇಷ್ಟ ಆದ್ರೆ ಆದಷ್ಟು ರೀತಿ ಶೇರ್ ಮಾಡ್ರಿ. ಹಂಗ ನಮ್ಮ ಅಕೌಂಟ್ ನ ಫಾಲೋ ಮಾಡ್ಕೊರಿ. ಮತ್ತ ಯಾರ್ ಪ್ಲಾಟ್ ವಿಸಿಟ್ ಮಾಡ್ಬೇಕು ನನಗ ಕೆಳಕ್ ಕಾಣುವಂತ ನಂಬರ್ಕ ನೀವು ನಿಮ್ ಡೀಟೇಲ್ಸ್ ನ ಕಳಿಸಿರಿ ಅಂದ್ರೆ ನಿಮ್ ಪ್ಲಾಟ್ ಸಾಧ್ಯದ ಒಳಗ ನಾ ಸಾಧ್ಯವಾದಷ್ಟು ವಿಸಿಟ್ ಮಾಡಕ್ ಟ್ರೈ ಮಾಡ್ತೀನಿ. ಸೊ ಈ ರೀತಿಯಾಗಿ ಔಷಧಗಳನ್ನ ಬಿಟ್ಟಾರು. ಈ ಔಷಧನ ನೆಕ್ಸ್ಟ್ ವಿಡಿಯೋ ಒಳಗೆ ಹಾಕ್ತೀನಿ. ಅಲ್ಲಿ ತನಕ ನಮ್ಮ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗ ವಿಡಿಯೋ ನೋಡ್ಕೊತಿರ್ರಿ. ಸೊ ಇವ್ರು ಮಾಡಿದಂತ ಜುಗಾಡಿ ಅನ್ಪ ಅಂದ್ರ ಅಲ್ಲಿ ನೋಡ್ರಿ ಅದೇನ್ ಕಾಣದತ್ತಿರಲ್ಲ ಅಲ್ಲಿಂದ ಔಷಧ ಬರತೈತಿ. ಈಗ ಅಲ್ಲಿದ ಔಷಧ ಬಂದ ಈ ರೀತಿಯಾಗಿ ಬಂತಂದ್ರ ಪ್ರತಿಯೊಂದು 1 ಸಾಲ್ ಬಿಟ್ಟು 1 ಸಾಲಿಗೆ ಇವ್ರ ಬಾಟ್ಲಿನ ಕೊರ್ದ್ ಹಾಕ್ಯಾರು. ಅಂದ್ರೆ ಕರೆಕ್ಟ್ ಆಗಿ ಒಂದೇ ಈಕ್ವಾಲಿಟಿ ಆಗಿ ಔಷಧನ ಹೋಗ್ತಿರ್ತೈತಿ. ಸೊ ನೋಡ್ಬಹುದು ಅಲ್ಲಿ ದಂಡಿ ತಕ್ಕನು ಸೇಮ್ 1 ಸಾಲ್ ಬಿಟ್ಟು 1 ಸಾಲಿಗೆ ಇವರ ಡಬ್ಬಿನ ಮತ್ತೆ ಅಥವಾ ಪೈಪ್ನ ನೀವು ಪೈಪ್ನ ಹಾಕೋಬಹುದು. ಇವರ ಡಬ್ಬಿನ ಹಾಕ್ಯಾರು. ಜುಗಾಡು ದೇಸಿ ಜುಗಾಡು ಖರ್ಚು ಕಮ್ಮಿ ಒಳಗೆ ಮಾಡತ್ತಾರು. ಸೊ ಖರ್ಚು ಕಮ್ಮಿ ಒಳಗ ಈ ರೀತಿಯಾಗಿ ಪ್ಲಾಟ್ ನ ಕೂತೈತದ. ಸೊ ಯಾವ ರೀತಿಯಾಗಿ ಪ್ಲಾಟ್ ಐತೆ ಅಂತ ನೀವು ನೋಡತ್ತಿರಲ್ಲ. ಈ ರೀತಿಯಾಗಿ ನಿಮಗೂ ಬೇಕಾಗಿತ್ತಂದ್ರ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ನಿಮ್ಗೆ ಬಿಟ್ಟಂತ ಔಷಧಿಗಳ ಏನೇನ್ ಅದಾವಲ್ಲ ಅದನ್ನೆಲ್ಲಾನು ಎಕ್ಸ್ಪ್ಲೇನ್ ಮಾಡಿ ಪ್ರತಿಯೊಂದು ನಿಮ್ ಕಬ್ಬನು ಈ ರೀತಿಯಾಗಿ ಸೆಟ್ ಆಗೋಂಗ ಮಾಡಿಕೊಡ್ತೀನಿ. ಸೊ ಹೋಪ್ ವಿಡಿಯೋ ಇಷ್ಟ ಆದ್ರೆ ಆದಷ್ಟು ಶೇರ್ ಮಾಡ್ರಿ. ಹಂಗ ನಮ್ಮ ಅಕೌಂಟ್ ನ ಫಾಲೋ ಮಾಡ್ರಿ.